ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನಲ್ಲಿ ಇಂದು ಕಳಸ ಪೊಲೀಸ್ ಠಾಣೆಯಲ್ಲಿ ನಡೆದ ದಲಿತರ ಕುಂದುಕೊರತೆಗಳ ಬಗ್ಗೆ ಸಭೆಯಲ್ಲಿ ದೂರುಗಳನ್ನು ನೀಡಿದ ಸಂದರ್ಭದಲ್ಲಿ ಅನಿಯಮಿತ ವಿದ್ಯುತ್ ಕಡಿತ ಮತ್ತು ಮೆಸ್ಕಾಂ ಇಲಾಖೆ ಸುರಕ್ಷಿತ ವ್ಯವಸ್ಥೆಯಲ್ಲಿ ವಿಚಾರ ಮತ್ತು ನಾಳೆ ಸಾಂಕೇತಿಕ ಪ್ರತಿಭಟನೆ ಬಗ್ಗೆ ಮಾಹಿತಿ ನೀಡಲಾಯಿತು. ಹಿಂದಿನ ತಹಶೀಲ್ದಾರ್ ಬಸವರಾಜ್ ಅವರ ಮೇಲಿನ ಆಪಾದನೆ ಸಮರ್ಪಕ ರೀತಿಯಲ್ಲಿ ತನಿಖೆಯಾಗಬೇಕು. ದಲಿತ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಪ್ರಸ್ತಾಪಿಸುವುದು ಸದ್ಯಕ್ಕೆ ದೂರವಾಗಿದ್ದು, ಸುಳ್ಳು ಆರೋಪ ಮಾಡಿರುವುದು ಆದರೆ ದೂರುದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಸ್ತಾಪಿಸಿದೆ. ಸಂಸೆ ಗ್ರಾಮದ ದಲಿತರ ಭೂಮಿಯಲ್ಲಿ ಮೇಲ್ವರ್ಗದವರು ವಾಸವಿದ್ದು ತೆರವುಗೊಳಿಸಿ ನ್ಯಾಯ ಒದಗಿಸುವಂತೆ ಡಿಸಿ, ಎಸಿ, ಸಿಎಸ್, ತಹಶೀಲ್ದಾರ್ರವರಿಗೆ ದೂರು ನೀಡಿ ತಿಂಗಳುಗಳೇ ಕಳೆದರೂ ಬಡವರ ಪಾಲಿಗೆ ಎಲ್ಲ ಇಲಾಖೆಯೂ ಸತ್ತಂತೆ ವರ್ತಿಸುತ್ತಿದೆ. ಈವರೆಗೂ ಅರ್ಜಿ ವಿಲೇವಾರಿ ಆಗದೆ ನಿರ್ಲಕ್ಷ್ಯ ವಹಿಸಿದೆ. ಮುಂದಿನ ದಿನಗಳಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಈ ಬಗ್ಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದೆ. ಅರಣ್ಯ ಇಲಾಖೆ ವಿದ್ಯುತ್ ತಂತಿ ಮೇಲೆ ಮರಗಳು ಬಿದ್ದು ಅನಾಹುತ ಆಗುವ ಮುಂಚೆ ಎಚ್ಚೆತ್ತುಕೊಳ್ಳಲಿ. ಹಲವು ಬಾರಿ ದೂರು ಕೊಟ್ಟರೂ ಹಿನಾರಿಯಲ್ಲಿ ತಂತಿ ಮೇಲೆ ಅಕೇಶಿಯ ಮರ ಬಾಗಿದ್ದು ಅನಾಹುತ ನಡೆದರೆ ಅರಣ್ಯ ಇಲಾಖೆಯೇ ನೇರ ಹೊಣೆ ಎಂದು ಆರೋಪಿಸಿದ್ದರು. ತಹಶೀಲ್ದಾರ್ 3 ತಿಂಗಳಿಗೊಮ್ಮೆ ದಲಿತರ ಕುಂದುಕೊರತೆ ನಡೆಸಲು ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ಲದಂತಾಗಿದೆ ಎಂದು ಕಳಸ ಪೊಲೀಸ್ ಠಾಣಾಧಿಕಾರಿಗಳಾದ PSI ಭರಮಪ್ಪ ಬೆಳಗಲಿಯವರಿಗೆ ಮನವಿ ಮಾಡಲಾಯಿತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.